मेरे प्यारे देशवासियों, नमस्कार। मन की बात में आपका स्वागत है, अभिनंदन है। मन की बात ನನ್ನ ಪ್ರಿಯ ದೇಶವಾಸಿಗಳೇ ನಮಸ್ಕಾರ. ಮನದ ಮಾತಿಗೆ ನಿಮಗೆ ಸ್ವಾಗತ, ಅಭಿನಂದನೆಗಳು. सामने लाने ಮನದ ಮಾತು ದೇಶ ಮತ್ತು ದೇಶವಾಸಿಗಳ ಸಾಧನೆಗಳನ್ನು ಮುನ್ನೆಲೆಗೆ ತರುವ ಒಂದು ಸದೃಢ ವೇದಿಕೆಯಾಗಿದೆ. अभी दिल्ली में ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಗ್ಲೋಬಲ್ ಎಐ ಇಂಪ್ಯಾಕ್ಟ್ ಸಮಿಟ್ ನಲ್ಲಿ ಭಾರತ देशों के ಇಂತಹುದೇ ಒಂದು ಸಾಧನೆಯನ್ನು ಕಂಡಿದೆ. जगत के लीडर ಹಲವು ದೇಶಗಳ ನಾಯಕರು, ಉದ್ಯಮ ಕ್ಷೇತ್ರದ ದಿಗ್ಗಜರು, ನಾವೀನ್ಯಕಾರರು ಮತ್ತು ನವೋದ್ಯಮ ವಲಯಕ್ಕೆ ಸಂಬಂಧಿಸಿದವರು ಎಐ ಇಂಪ್ಯಾಕ್ಟ್ ಸಮಿಟ್ಗಾಗಿ ಭಾರತ ಮಂಟಪದಲ್ಲಿ ಒಗ್ಗೂಡಿದ್ದರು. आने वाले समय में ಮುಂಬರುವ ದಿನಗಳಲ್ಲಿ ಜಗತ್ತು ಎಐ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಲಿದೆ ಎಂಬ ದಿಕ್ಕಿನಲ್ಲಿ ಈ ಶೃಂಗಸಭೆ ಒಂದು ನಿರ್ಣಾಯಕ ಘಟ್ಟ ಎಂದೇ ಸಾಬೀತಾಗಿದೆ. साथियों, ಸ್ನೇಹಿತರೆ, ಈ ಶೃಂಗಸಭೆಯಲ್ಲಿ ನನಗೆ ವಿಶ್ವ ನಾಯಕರು ಹಾಗೂ ಟೆಕ್ ಸಿಇಒಗಳನ್ನು ಭೇಟಿಯಾಗುವ ಅಮೂಲ್ಯ ಅವಕಾಶ ಲಭಿಸಿತು. एग्जीबिशन में ಎಐ ಸಮಿಟ್ನ ಎಕ್ಸಿಬಿಷನ್ ನಲ್ಲಿ ನಾನು ಜಗತ್ತಿನ ನಾಯಕರಿಗೆ ಸಾಕಷ್ಟು ವಿಷಯಗಳನ್ನು ಪರಿಚಯಿಸಿದೆ. ಇಲ್ಲಿ ನಾನು ಮುಖ್ಯವಾಗಿ ಎರಡು ವಿಷಯಗಳನ್ನು ಉಲ್ಲೇಖಿಸಲು ಬಯಸುತ್ತೇನೆ. समिट में ಶೃಂಗಸಭೆಯಲ್ಲಿ ಈ ಎರಡೂ ಉತ್ಪನ್ನಗಳು ವಿಶ್ವದಾದ್ಯಂತದ ನಾಯಕರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದವು. पहला प्रोडक्ट ಮೊದಲ ಉತ್ಪನ್ನ ಅಮೂಲ್ ಮುಳಿಗೆಯಲ್ಲಿತ್ತು. इसमें बताया ಅದರಲ್ಲಿ ಪ್ರಾಣಿಗಳ ಚಿಕಿತ್ಸೆಯಲ್ಲಿ ಎಐ ಹೇಗೆ ನಮಗೆ ಸಹಾಯ ಮಾಡುತ್ತಿದೆ ಮತ್ತು और कैसे 24x7 ಎಐ ಸಹಾಯದ ಮೂಲಕ ರೈತರು ತಮ್ಮ ಹಾಲಿನ ಉತ್ಪನ್ನ ಹಾಗೂ ಪಶುಗಳ ಲೆಕ್ಕವನ್ನು ಹೇಗೆ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ವಿವರಿಸಲಾಗಿತ್ತು. दूसरा ಸ್ನೇಹಿತರೆ, ಎರಡನೇ ಉತ್ಪನ್ನ ನಮ್ಮ ಸಂಸ್ಕೃತಿಗೆ ಸಂಬಂಧಿಸಿದ್ದಾಗಿತ್ತು. दुनिया भर के ಹೇಗೆ ಎಐನ ಸಹಾಯದಿಂದ ನಾವು ನಮ್ಮ ಪ್ರಾಚೀನ ಗ್ರಂಥಗಳನ್ನು, ನಮ್ಮ ಪ್ರಾಚೀನ ಜ್ಞಾನವನ್ನು, ನಮ್ಮ ಹಸ್ತಪ್ರತಿಗಳನ್ನು ಸಂರಕ್ಷಿಸುತ್ತಿದ್ದೇವೆ ಮತ್ತು ज्ञान को ಇಂದಿನ ಪೀಳಿಗೆಗೆ ಅನುಗುಣವಾಗಿ ರೂಪಾಂತರಿಸುತ್ತಿದ್ದೇವೆ ಎಂಬುದನ್ನು ನೋಡಿ जनरेशन ಇಡೀ ವಿಶ್ವದ ನಾಯಕರು ಆಶ್ಚರ್ಯಚಕಿತರಾದರು. ಸ್ನೇಹಿತರೆ, ಎಕ್ಸಿಬಿಷನ್ ವೇಳೆ ಪ್ರದರ್ಶನಕ್ಕಾಗಿ ಸುಶ್ರುತ ಸಂಹಿತೆಯನ್ನು ಆಯ್ಕೆ ಮಾಡಲಾಗಿತ್ತು. किया गया। ಮೊದಲ ಹಂತದಲ್ಲಿ ತಂತ್ರಜ್ಞಾನದ ಸಹಾಯದಿಂದ ನಾವು ಹಸ್ತಪ್ರತಿಗಳ ಚಿತ್ರದ ಗುಣಮಟ್ಟವನ್ನು ಹೇಗೆ ಸುಧಾರಿಸಿ ಅವುಗಳನ್ನು ಓದಲು ಯೋಗ್ಯವಾಗಿಸುತ್ತಿದ್ದೇವೆ ಎಂಬುದನ್ನು ತೋರಿಸಲಾಯಿತು. इस इमेज ಎರಡನೇ ಹಂತದಲ್ಲಿ ಈ ಚಿತ್ರವನ್ನು ಯಂತ್ರಕ್ಕೆ ಓದಲು ಸಾಧ್ಯವಾಗುವ ಬರವಣಿಗೆಯಾಗಿ ಪರಿವರ್ತಿಸಲಾಯಿತು. मशीन ಮುಂದಿನ ಹಂತದಲ್ಲಿ ಮೆಷಿನ್ ರೀಡಬಲ್ ಟೆಕ್ಸ್ಟ್ ಅನ್ನು ಒಂದು ಎಐ ಅವತಾರ್ ಓದಿತು. और फिर ನಂತರದ ಹಂತದಲ್ಲಿ ತಂತ್ರಜ್ಞಾನದ ಮೂಲಕ ಈ ಅಮೂಲ್ಯ ಭಾರತೀಯ ಜ್ಞಾನವನ್ನು ये ಭಾರತೀಯ ಭಾಷೆಗಳಿಗೆ ಹಾಗೂ ವಿದೇಶಿ ಭಾಷೆಗಳಿಗೆ ಹೇಗೆ ಅನುವಾದಿಸಬಹುದು ಎಂಬುದನ್ನು ಪ್ರದರ್ಶಿಸಲಾಯಿತು. ಭಾರತದ ಪ್ರಾಚೀನ ಜ್ಞಾನವನ್ನು ಆಧುನಿಕ ಅವತಾರ್ ಮೂಲಕ ತಿಳಿದುಕೊಳ್ಳುವ ವಿಷಯದಲ್ಲಿ ವಿಶ್ವದ ನಾಯಕರು ಬಹಳ ಆಸಕ್ತಿ ತೋರಿಸಿದರು. ಸ್ನೇಹಿತರೆ, ಈ ಶೃಂಗಸಭೆಯಲ್ಲಿ ಜಗತ್ತಿಗೆ ಎಐ ಕ್ಷೇತ್ರದಲ್ಲಿ ಭಾರತದ ಅದ್ಭುತ ಸಾಮರ್ಥ್ಯಗಳನ್ನು ನೋಡುವ ಅವಕಾಶ ದೊರೆಯಿತು. ಇದೇ ಸಂದರ್ಭದಲ್ಲಿ ಭಾರತ 3 ಸ್ವದೇಶಿ ನಿರ್ಮಿತ ಎಐ ಮಾಡೆಲ್ಗಳನ್ನು ಬಿಡುಗಡೆ ಮಾಡಿತು. ಇದುವರೆಗಿನ ಶೃಂಗಸಭೆಗಳಲ್ಲಿ ಇದು ಅತಿ ದೊಡ್ಡ ಎಐ ಶೃಂಗಸಭೆಯಾಗಿತ್ತು. ಈ ಶೃಂಗಸಭೆ ಕುರಿತು ಯುವ ಜನರಲ್ಲಿ ಕಂಡ ಉತ್ಸಾಹ ನಿಜಕ್ಕೂ ಗಮನಾರ್ಹವಾಗಿತ್ತು. ಈ ಶೃಂಗಸಭೆಯನ್ನು ಯಶಸ್ವಿಗೊಳಿಸಿದ ಎಲ್ಲ ದೇಶವಾಸಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ನಾನು ಆಗಾಗ ಹೇಳುತ್ತಿರುತ್ತೇನೆ, ಯಾರು ಆಡುತ್ತಾರೋ ಅವರು ಅರಳುತ್ತಾರೆ ಎಂದು. ಕ್ರೀಡೆ ನಮ್ಮಲ್ಲಿ ಒಗ್ಗಟ್ಟನ್ನು ಮೂಡಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ನೀವು T20 ವರ್ಲ್ಡ್ ಕಪ್ ಪಂದ್ಯಗಳನ್ನು ನೋಡುತ್ತಿರಬಹುದು. ಪಂದ್ಯ ನೋಡುತ್ತಿರುವಾಗ ನಮ್ಮ ಕಣ್ಣುಗಳು ಕೆಲವೊಮ್ಮೆ ಯಾರೋ ಒಬ್ಬ ಆಟಗಾರನ ಮೇಲಿರುತ್ತದೆ ಎಂಬುದು ಖಚಿತ. ಅವರು ಧರಿಸುವ ಜರ್ಸಿ ಮತ್ತೊಂದು ದೇಶದ್ದಾಗಿರಬಹುದು. ಆದರೆ ಹೆಸರು ಕೇಳಿದಾಗ ಅರೆ ಇವನು ನಮ್ಮ ದೇಶದವನೇ ಅಲ್ಲವೇ
ಎಂದು ಅನಿಸುತ್ತದೆ. किसी कोने ಆಗ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣದಾಗಿ ಸಂತೋಷ ಮೂಡುತ್ತದೆ, ಏಕೆಂದರೆ ಆ ಆಟಗಾರ ಭಾರತೀಯ ಮೂಲದವನಾಗಿರುತ್ತಾನೆ ಮತ್ತು ಅವನ ಕುಟುಂಬ ನೆಲೆಸಿರುವ ದೇಶಕ್ಕಾಗಿ ಅವನು ಆಡುತ್ತಿರುತ್ತಾನೆ. बस गया है, ಅವರು ತಮ್ಮ ತಮ್ಮ ದೇಶಗಳ ಜರ್ಸಿ ಧರಿಸಿ ಮೈದಾನಕ್ಕಿಳಿದು ಮನಪೂರ್ವಕವಾಗಿ ಆ ದೇಶವನ್ನು ಪ್ರತಿನಿಧಿಸುತ್ತಾರೆ. उस देश का प्रतिनिधित्व करते हैं. ಕೆನಡಾ ತಂಡದಲ್ಲಿ कनाडा की ಭಾರತೀಯ ಮೂಲದ ಅತಿ ದೊಡ್ಡ ಆಟಗಾರರಿದ್ದಾರೆ. ತಂಡದ ನಾಯಕ ದಿಲ್ಪ್ರೀತ್ ಬಾಜ್ವಾ ಅವರು ಜನಿಸಿದ್ದು ಪಂಜಾಬ್ನ ಗುರುದಾಸ್ಪುರದಲ್ಲಿ. ನವನೀತ್ ಥಾಲಿವಾಲ್ ಚಂಡೀಗಢದವರು. ಈ ಪಟ್ಟಿಯಲ್ಲಿ ಹರ್ಷ್ ಠಾಕೂರ್ ಮತ್ತು ಶ್ರೇಯಸ್ ಮೋವಾ ಅವರಂತಹ ಆಟಗಾರರು ಸೇರಿದ್ದಾರೆ. ಅವರು ಕೆನಡಾದ ಜೊತೆಗೆ ಭಾರತಕ್ಕೂ ಹೆಮ್ಮೆ ತರುತ್ತಿದ್ದಾರೆ. ಅಮೆರಿಕ ತಂಡ ಭಾರತದ ದೇಶೀಯ ಕ್ರಿಕೆಟ್ನ ಅನೇಕ ಆಟಗಾರರನ್ನು ಹೊಂದಿದೆ. ಅಮೆರಿಕ ತಂಡದ ನಾಯಕ ಮೋನಾಂಗ್ ಪಟೇಲ್ ಗುಜರಾತ್ನ ಅಂಡರ್ 16 ಮತ್ತು ಅಂಡರ್ 18 ತಂಡಗಳಿಗೂ ಆಡಿದ್ದಾರೆ. ಮುಂಬೈನ ಸೌರಭ್, ಹರ್ಮೀತ್ ಸಿಂಗ್ ಮತ್ತು ದೆಹಲಿಯ ಮಿಲಿಂದ್ ಕುಮಾರ್ ಇವರೆಲ್ಲರೂ ಅಮೆರಿಕನ್ ತಂಡದ ಶಕ್ತಿಯಾಗಿದ್ದಾರೆ. ಒಮನ್ ತಂಡ ಭಾರತದ ವಿವಿಧ ರಾಜ್ಯಗಳಲ್ಲಿ ಈ ಹಿಂದೆ ಆಡಿದ ಅನೇಕ ಆಟಗಾರರನ್ನು ಹೊಂದಿದೆ. ಜತಿಂದರ್ ಸಿಂಗ್, ವಿನಾಯಕ್ ಶುಕ್ಲಾ, ಕರಣ್, ಜೈ, ಆಶೀಶ್ ಅವರಂತಹ ಆಟಗಾರರು ಒಮನ್ ಕ್ರಿಕೆಟ್ನ ಆಧಾರ ಸ್ತಂಭಗಳಾಗಿದ್ದಾರೆ. ನ್ಯೂಜಿಲೆಂಡ್, ಯುಎಇ ಮತ್ತು ಇಟಲಿ ತಂಡಗಳಲ್ಲೂ ಭಾರತೀಯ ಮೂಲದ ಆಟಗಾರರು ತಮ್ಮ ಛಾಪು ಮೂಡಿಸುತ್ತಿದ್ದಾರೆ. ಹೀಗೆ ಎಷ್ಟೋ ಭಾರತೀಯ ಮೂಲದ ಆಟಗಾರರು ತಮ್ಮ ದೇಶದ ಗೌರವ ಹೆಚ್ಚಿಸುವ ಜೊತೆಗೆ ಅಲ್ಲಿನ ಯುವಕರಿಗೆ ಸ್ಫೂರ್ತಿಯಾಗುತ್ತಿದ್ದಾರೆ. ಭಾರತೀಯತೆಯ ವೈಶಿಷ್ಟ್ಯವೇ ಇದು. ಭಾರತೀಯರು ಎಲ್ಲಿಗೆ ಹೋದರೂ ತಮ್ಮ ಮಾತೃಭೂಮಿಯ ಬೇರುಗಳೊಂದಿಗೆ ಸದಾ ಬೆಸೆದಿರುತ್ತಾರೆ ಮತ್ತು ತಮ್ಮ ಕರ್ಮಭೂಮಿ ಅಂದರೆ ತಾವು ವಾಸಿಸುವ ದೇಶದ ಅಭಿವೃದ್ಧಿಗೂ ಹೆಗಲು ಕೊಡುತ್ತಾರೆ. ನನ್ನ ಪ್ರಿಯ ದೇಶವಾಸಿಗಳೇ, ಯಾವುದೇ ತಂದೆ ತಾಯಿಗೆ ತಮ್ಮ ಮಗುವನ್ನು ಕಳೆದುಕೊಳ್ಳುವುದಕ್ಕಿಂತ ದೊಡ್ಡ ದುಃಖ ಮತ್ತೊಂದಿರಲು ಸಾಧ್ಯವಿಲ್ಲ. ಪುಟ್ಟ ಮಗುವನ್ನು ಕಳೆದುಕೊಳ್ಳುವ ನೋವು ಇನ್ನೂ ಆಳವಾದದ್ದು. ಕೆಲವು ದಿನಗಳ ಹಿಂದೆಯಷ್ಟೇ ನಾವು ಕೇರಳದ ಆಲಿನ್ ಶರೀನ್ ಅಬ್ರಹಾಂ ಎಂಬ ಪುಟ್ಟ ಮಗುವನ್ನು ಕಳೆದುಕೊಂಡಿದ್ದೇವೆ. ಕೇವಲ 10 ತಿಂಗಳಲ್ಲೇ ಆ ಮಗು ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾಯಿತು. ಮುಂದೆ ಬಾಳಿ ಬದುಕಬೇಕಿದ್ದ ಮಗುವಿನ ಜೀವನ ಇದ್ದಕ್ಕಿದ್ದಂತೆ ಅಂತ್ಯಗೊಂಡಿತು. ಎಷ್ಟೋ ಕನಸುಗಳು ಮತ್ತು ಖುಷಿಗಳು ಅರ್ಧಕ್ಕೆ ಉಳಿದವು. ಆ ಮಗುವಿನ ತಂದೆ ತಾಯಿಗೆ ಆಗುತ್ತಿರುವ ನೋವನ್ನು ಮಾತುಗಳಿಂದ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆದರೆ ಇಂತಹ ಅಗಾಧವಾದ ದುಃಖದ ನಡುವೆಯೂ ಆಲಿನ್ ತಂದೆ ಅರುಣ್ ಅಬ್ರಹಾಂ ಮತ್ತು ತಾಯಿ ಶೆರಿನ್ ಒಂದು ಮಹತ್ವದ ನಿರ್ಧಾರ ಕೈಗೊಂಡರು. ಆ ನಿರ್ಧಾರ ದೇಶದ ಪ್ರತಿಯೊಬ್ಬ ನಾಗರಿಕನ ಹೃದಯದಲ್ಲೂ ಅವರ ಬಗ್ಗೆ ಅಪಾರ ಗೌರವ ಮೂಡಿಸಿದೆ. ಅವರು ಆಲಿನ್ ಅವರ ಅಂಗಾಂಗ ದಾನದ ನಿರ್ಧಾರ ಮಾಡಿದರು. ಈ ಒಂದು ನಿರ್ಧಾರವೇ ಅವರ ಚಿಂತನೆ ಎಷ್ಟು ಉದಾತ್ತವಾಗಿದೆ ಮತ್ತು ಅವರ ವ್ಯಕ್ತಿತ್ವ ಎಷ್ಟು ವಿಶಾಲವಾದುದು ಎಂಬುದನ್ನು ಸಾಬೀತುಪಡಿಸುತ್ತದೆ. ಒಂದೆಡೆ ತಮ್ಮ ಕಂದಮ್ಮನನ್ನು ಕಳೆದುಕೊಂಡ ಶೋಕ ಸಾಗರದಲ್ಲಿ ಮುಳುಗಿದ್ದರು, ಮತ್ತೊಂದೆಡೆ ಪರರಿಗೆ ನೆರವಾಗಬೇಕೆಂಬ ಉದಾತ್ತ ಭಾವನೆ ಅವರಲ್ಲಿ ತುಂಬಿತು. ಯಾವುದೇ ಕುಟುಂಬವು ತಮ್ಮಂತೆಯೇ ಇಂತಹ ಕಠಿಣ ದಿನಗಳನ್ನು ನೋಡಬಾರದು ಎಂಬುದು ಅವರ ಆಶಯವಾಗಿತ್ತು. ಇಂದು ಆಲಿನ್ ಶೆರೀನ್ ಅಬ್ರಹಾಂ ನಮ್ಮೊಂದಿಗಿಲ್ಲ, ಆದರೆ ಆಕೆಯ ಹೆಸರು ದೇಶದ ಅತಿ ಕಿರಿಯ ವಯಸ್ಸಿನ ಅಂಗಾಂಗ ದಾನಿಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಅಂಗಾಂಗ ದಾನದ ಕುರಿತು ಜಾಗೃತಿ ನಿರಂತರವಾಗಿ ಹೆಚ್ಚುತ್ತಿದೆ. ಇದರಿಂದ ಅಗತ್ಯವಿರುವವರಿಗೆ ಸಹಾಯವಾಗುತ್ತಿದೆ. ಅಷ್ಟೇ ಅಲ್ಲದೆ ದೇಶದ ವೈದ್ಯಕೀಯ ಸಂಶೋಧನೆಗೂ ಹೆಚ್ಚಿನ ಬಲ ಸಿಗುತ್ತಿದೆ. ಈ ನಿಟ್ಟಿನಲ್ಲಿ ಅನೇಕ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಸಾಕಷ್ಟು ಅಸಾಧಾರಣ ಕೆಲಸ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಕೇರಳದ ಆಲಿನ್ನಂತೆಯೇ ಅಂಗಾಂಗ ದಾನದ ಮೂಲಕ
ಮತ್ತೊಬ್ಬರಿಗೆ ಮರುಜೀವ ನೀಡಿದವರು ಅದೆಷ್ಟೋ ಮಂದಿ ಇದ್ದಾರೆ. ಉದಾಹರಣೆಗೆ ದೆಹಲಿಯ ಲಕ್ಷ್ಮೀದೇವಿ ಅವರನ್ನೇ ನೋಡಿ. ಅವರು ಕಳೆದ ವರ್ಷ ಕೇದಾರನಾಥ ಯಾತ್ರೆ ಕೈಗೊಂಡಿದ್ದರು. ಇದಕ್ಕಾಗಿ ಅವರು ಬರೋಬ್ಬರಿ 14 ಕಿಲೋಮೀಟರ್ ಚಾರಣ ಮಾಡಬೇಕಾಯಿತು. ಅಚ್ಚರಿಯ ವಿಷಯವೆಂದರೆ ಅವರು ಈ ಸಾಹಸ ಮಾಡಿದ್ದು ಹೃದಯ ಕಸಿ ಶಸ್ತ್ರ ಚಿಕಿತ್ಸೆಯ ನಂತರ ಎಂಬುದನ್ನು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಒಂದು ಕಾಲದಲ್ಲಿ ಅವರ ಹೃದಯ ಕೇವಲ 15% ಮಾತ್ರ ಕೆಲಸ ಮಾಡುತ್ತಿತ್ತು. ಅಂತಹ ಕಠಿಣ ಸ್ಥಿತಿಯಲ್ಲಿ ಅವರಿಗೆ ಮೃತ ವ್ಯಕ್ತಿಯೊಬ್ಬರ ಹೃದಯ ದಾನದ ನೆರವು ಸಿಕ್ಕಿತು. ಅಲ್ಲಿಂದ ಅವರ ಜೀವನವೇ ಬದಲಾಯಿತು. ಇನ್ನು ಪಶ್ಚಿಮ ಬಂಗಾಳದ ಗೌರಾಂಗ್ ಬ್ಯಾನರ್ಜಿ ಅವರು 2 ಬಾರಿ ನಾಥುಲಾಗೆ ಹೋಗಿದ್ದಾರೆ. ಇದು ಸಮುದ್ರ ಮಟ್ಟದಿಂದ 14,000 ಅಡಿ ಎತ್ತರದಲ್ಲಿದೆ. ವಿಶೇಷವೆಂದರೆ ಅವರು ಈ ಸಾಧನೆಯನ್ನು ಮಾಡಿದ್ದು ಶ್ವಾಸಕೋಶ ಕಸಿ ಮಾಡಿಸಿಕೊಂಡ ನಂತರ. ಹಾಗೆಯೇ ರಾಜಸ್ಥಾನದ ಸೀಕರ್ ರಾಮದೇವಿ ಸಿಂಗ್ ಅವರು ಮೂತ್ರಪಿಂಡ ಕಸಿ ಮಾಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇತ್ತು. ಆದರೂ ಅವರು ಇಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಅದ್ಭುತವಾಗಿ ತೊಡಗಿಕೊಂಡಿದ್ದಾರೆ. ಸ್ನೇಹಿತರೆ, ಇಂತಹ ಅಸಂಖ್ಯಾತ ಸ್ಫೂರ್ತಿದಾಯಕ ಉದಾಹರಣೆಗಳು ನಮಗೆ ಕಾಣಸಿಗುತ್ತವೆ. ಒಬ್ಬ ವ್ಯಕ್ತಿಯ ಒಳ್ಳೆಯ ನಿರ್ಧಾರ ಅಥವಾ ನಿಸ್ವಾರ್ಥ ಹೆಜ್ಜೆ ಅದೆಷ್ಟೋ ಜನರ ಬದುಕನ್ನೇ ಬದಲಿಸಬಲ್ಲದು ಎಂಬ ಸತ್ಯ ಇದರಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಇಂತಹ ಪುಣ್ಯದ ಕೆಲಸಗಳನ್ನು ಮಾಡಿದ ಪ್ರತಿಯೊಬ್ಬರನ್ನು ನಾನು ಹೃದಯಾಂತರಾಳದಿಂದ ಅಭಿನಂದಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ನಾನು ಕೆಂಪುಕೋಟೆಯಲ್ಲಿ ಪಂಚ ಪ್ರಾಣಗಳ ಕುರಿತು ಮಾತನಾಡಿದ್ದೆ. ಅವುಗಳಲ್ಲಿ ಒಂದು ಗುಲಾಮಗಿರಿಯ ಮಾನಸಿಕತೆಯಿಂದ ಮುಕ್ತಿ ಎಂಬುದು. ಇಂದು ನಮ್ಮ ದೇಶ ಗುಲಾಮಗಿರಿಯನ್ನು ಮೆಟ್ಟಿ ಭಾರತದ ಸಂಸ್ಕೃತಿಗೆ ಸಂಬಂಧಿಸಿದ ವಿಷಯಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರಪತಿ ಭವನ ಒಂದು ಐತಿಹಾಸಿಕ ಹೆಜ್ಜೆ ಇರಿಸಿದೆ. ನಾಳೆ ಅಂದರೆ ಫೆಬ್ರವರಿ 23ರಂದು ರಾಷ್ಟ್ರಪತಿ ಭವನದಲ್ಲಿ ರಾಜಾಜಿ ಉತ್ಸವವನ್ನು ಆಚರಿಸಲಾಗುವುದು. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಭವನದ ಕೇಂದ್ರ ಪ್ರಾಂಗಣದಲ್ಲಿ ಸಿ ರಾಜಗೋಪಾಲಾಚಾರಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗುವುದು. ಅವರು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿದ್ದರು. ಅಧಿಕಾರವನ್ನು ಕೇವಲ ಒಂದು ಪದವಿಯಂತೆ ನೋಡದೆ ಸೇವೆಯಂತೆ ಭಾವಿಸಿದ ಮಹನೀಯರಲ್ಲಿ ಇವರೂ ಒಬ್ಬರು. ಸಾರ್ವಜನಿಕ ಜೀವನದಲ್ಲಿ ಅವರ ನಡವಳಿಕೆ, ಆತ್ಮ ಸಂಯಮ ಮತ್ತು ಸ್ವತಂತ್ರ ಚಿಂತನೆಗಳು ಇಂದಿಗೂ ನಮಗೆ ಪ್ರೇರಣೆಯಾಗಿವೆ. ದುರದೃಷ್ಟವಶಾತ್ ಸ್ವಾತಂತ್ರ್ಯದ ನಂತರವೂ ಬ್ರಿಟಿಷ್ ಆಡಳಿತಗಾರರ ಪ್ರತಿಮೆಗಳು ರಾಷ್ಟ್ರಪತಿ ಭವನದಲ್ಲೇ ಉಳಿದುಕೊಂಡಿದ್ದವು. ಆದರೆ ನಮ್ಮ ದೇಶದ ಮಹಾನ್ ಪುತ್ರರಿಗೆ ಅಲ್ಲಿ ಸ್ಥಾನ ಸಿಕ್ಕಿರಲಿಲ್ಲ. ಬ್ರಿಟಿಷ್ ವಾಸ್ತುಶಿಲ್ಪಿ ಎಡ್ವಿನ್ ಲುಟಿಯನ್ಸ್ ಅವರ ಪ್ರತಿಮೆಯು ಅಲ್ಲಿ ಸ್ಥಾಪಿತವಾಗಿತ್ತು. ಈಗ ಆ ಪ್ರತಿಮೆಯ ಸ್ಥಾನದಲ್ಲಿ ರಾಜಾಜಿ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ. ರಾಜಾಜಿ ಉತ್ಸವದ ಸಂದರ್ಭದಲ್ಲಿ ರಾಜಗೋಪಾಲಾಚಾರಿ ಅವರ ಕುರಿತಾದ ಪ್ರದರ್ಶನ ಕೂಡ ಇರಲಿದ್ದು ಫೆಬ್ರವರಿ 24ರಿಂದ ಮಾರ್ಚ್ 1ರವರೆಗೆ ಈ ಪ್ರದರ್ಶನ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತದೆ. ನೀವೆಲ್ಲರೂ ಸಮಯ ಮಾಡಿಕೊಂಡು ತಪ್ಪದೇ ಭೇಟಿ ನೀಡಬೇಕೆಂದು ವಿನಂತಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ನಾನು ಈ ಹಿಂದೆ ಡಿಜಿಟಲ್ ಅರೆಸ್ಟ್ ಕುರಿತು ನಿಮ್ಮೊಂದಿಗೆ ಸುದೀರ್ಘವಾಗಿ ಮಾತನಾಡಿದ್ದೇನೆ. ಅದಾದ ನಂತರ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಮತ್ತು ಡಿಜಿಟಲ್ ವಂಚನೆಗಳ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ಜಾಗೃತಿ ಮೂಡಿದೆ. ಆದರೆ ಇಂದಿಗೂ ನಮ್ಮ ಸುತ್ತಮುತ್ತ ಅಕ್ಷಮ್ಯವಾದ ಇಂತಹ ಘಟನೆಗಳು ನಡೆಯುತ್ತಲೇ ಇವೆ. ಮುಗ್ಧ ಜನರನ್ನು ಡಿಜಿಟಲ್ ಅರೆಸ್ಟ್ ಮತ್ತು ಹಣಕಾಸಿನ ವಂಚನೆಗೆ ಬಲಿಪಶುಗಳನ್ನಾಗಿ ಮಾಡಲಾಗುತ್ತಿದೆ. ಹಲವು ಬಾರಿ ಹಿರಿಯ ನಾಗರಿಕರ ಜೀವಮಾನದ ಉಳಿತಾಯದ ಹಣವನ್ನೇ ವಂಚಕರು ದೋಚಿರುವುದು ಬೆಳಕಿಗೆ ಬಂದಿದೆ. ಇನ್ನು ಕೆಲವೊಮ್ಮೆ ಪೋಷಕರು ತಮ್ಮ ಮಕ್ಕಳ ಶಾಲಾ ಶುಲ್ಕಕ್ಕಾಗಿ ಕೂಡಿಟ್ಟಿದ್ದ ಹಣವನ್ನು ವಂಚಕರು ದೋಚುತ್ತಿದ್ದಾರೆ. ಉದ್ಯಮಿಗಳಿಗೂ ಇಂತಹ ಮೋಸವಾಗಿರುವ ಸುದ್ದಿಗಳು ನಮಗೆ ಕೇಳಿ ಬರುತ್ತಿವೆ. ಯಾರೋ ಒಬ್ಬರು ಫೋನ್ ಮಾಡಿ, ನಾನೊಬ್ಬ ಉನ್ನತ ಅಧಿಕಾರಿ ಮಾತನಾಡುತ್ತಿದ್ದೇನೆ, ನೀವು ನಿಮ್ಮ ಕೆಲವು ವಿವರಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಬೇಕಿದೆ ಎಂದು ಹೇಳುತ್ತಾರೆ. ಮುಗ್ಧ ಜನರು ಅವರ ಮಾತನ್ನು ನಂಬಿ ವಿವರಗಳನ್ನು ನೀಡಿಬಿಡುತ್ತಾರೆ.
ಆದ್ದರಿಂದ ನೀವು ಸಹ ಸದಾ ಜಾಗರೂಕರಾಗಿರುವುದು ಮತ್ತು ಎಚ್ಚರದಿಂದಿರುವುದು ಅತ್ಯಂತ ಅವಶ್ಯಕವಾಗಿದೆ. ಸ್ನೇಹಿತರೆ, ನಿಮಗೆಲ್ಲ KYC ನೋ ಯುವರ್ ಕಸ್ಟಮರ್ ಅಂದರೆ ನಿಮ್ಮ ಗ್ರಾಹಕರನ್ನು ಅರಿಯಿರಿ ಪ್ರಕ್ರಿಯೆಯ ಬಗ್ಗೆ ತಿಳಿದಿರಲೇಬೇಕು. ಕೆಲವೊಮ್ಮೆ ನಿಮ್ಮ ಬ್ಯಾಂಕಿನಿಂದ ನಿಮ್ಮ KYCಯನ್ನು ನವೀಕರಿಸಲು ಅಥವಾ KYC ಮಾಡಲು ಕೇಳುವ ಸಂದೇಶಗಳನ್ನು ನೀವು ಸ್ವೀಕರಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಉದ್ಭವಿಸುತ್ತದೆ. ನಾನು ಈಗಾಗಲೇ KYC ಮಾಡಿದ್ದೇನೆ, ಹಾಗಾದರೆ ಇದು ಏಕೆ? ಇದಕ್ಕಾಗಿ ಚಿಂತೆ ಮಾಡಬೇಡಿರೆಂದು ನಾನು ನಿಮ್ಮಲ್ಲಿ ಹೇಳುತ್ತೇನೆ. ಇದು ನಿಮ್ಮ ಹಣದ ಸುರಕ್ಷತೆಗಾಗಿದೆ. ಇತ್ತೀಚಿನ ದಿನಗಳಲ್ಲಿ ಪಿಂಚಣಿ, ಸಬ್ಸಿಡಿ, ವಿಮೆ, UPI ಇಂದ ಹಿಡಿದು ಎಲ್ಲವೂ ಬ್ಯಾಂಕ್ ಖಾತೆಗೆ ಸಂಪರ್ಕಗೊಂಡಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಅದಕ್ಕಾಗಿಯೇ ನಿಮ್ಮ ಬ್ಯಾಂಕ್ ಖಾತೆ ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಬ್ಯಾಂಕುಗಳು ನಿಯತಕಾಲಿಕವಾಗಿ KYCಯನ್ನು ನಿರ್ವಹಿಸುತ್ತವೆ. ಹೌದು, ಇಲ್ಲಿಯೂ ಸಹ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಪರಾಧಿಗಳು ನಕಲಿ ಕರೆಗಳನ್ನು ಮಾಡುತ್ತಾರೆ, SMS ಮತ್ತು ಅಂಶಗಳನ್ನು ಕಳಿಸುತ್ತಾರೆ. ಆದ್ದರಿಂದ ನಾವು ಜಾಗರೂಕರಾಗಿರಬೇಕು ಮತ್ತು ಅಂತಹ ವಂಚಕರಿಗೆ ಬಲಿಯಾಗಬಾರದು. KYC ಅಥವಾ KYCಯನ್ನು ನಿಮ್ಮ ಬ್ಯಾಂಕ್ ಶಾಖೆ, ಅಧಿಕೃತ ಅನ್ವಯಿಕ ಮತ್ತು ಅಧಿಕೃತ ಮಾಧ್ಯಮದ ಮೂಲಕ ಮಾತ್ರ ಮಾಡಬೇಕು. OTP, ಆಧಾರ್ ಸಂಖ್ಯೆ ಅಥವಾ ಬ್ಯಾಂಕ್ ಖಾತೆ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮತ್ತು ಮುಖ್ಯವಾಗಿ ನಿಮ್ಮ ಪಾಸ್ವರ್ಡ್ ಅನ್ನು ಆಗಿಂದಾಗ್ಗೆ ಬದಲಾಯಿಸುತ್ತೀರಿ. ಪ್ರತಿ ಋತುವಿನೊಂದಿಗೆ ಆಹಾರ ಮತ್ತು ಬಟ್ಟೆ ಬದಲಾಗುವಂತೆಯೇ ಪ್ರತಿ ಕೆಲವು ದಿನಗಳಿಗೊಮ್ಮೆ ನಿಮ್ಮ ಪಾಸ್ವರ್ಡ್ ಅನ್ನು ಬದಲಾಯಿಸುವುದನ್ನು ನೀವು ರೂಢಿಸಿಕೊಳ್ಳಿ. ಸ್ನೇಹಿತರೆ, ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇಂತಹ ವಿಷಯಗಳ ಬಗ್ಗೆ ಆರ್ಥಿಕ ಸಾಕ್ಷರತಾ ಸಪ್ತಾಹ ಆಯೋಜಿಸಿತ್ತು. ಈ ಆರ್ಥಿಕ ಸಾಕ್ಷರತಾ ಅಭಿಯಾನ ಈಗ ವರ್ಷವಿಡೀ ಮುಂದುವರಿಯುತ್ತದೆ. ಆದ್ದರಿಂದ ದಯವಿಟ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಂದೇಶವನ್ನು ಗಮನಿಸಿ ಮತ್ತು ನಿಮ್ಮ KYCಯನ್ನು ನವೀಕರಿಸುತ್ತೀರಿ. ನೆನಪಿಡಿ, ಸರಿಯಾದ KYC ಸಕಾಲದಲ್ಲಿ KYC ಖಾತೆಯನ್ನು ಸುರಕ್ಷಿತವಾಗಿಸುತ್ತದೆ. ಸಶಕ್ತ ನಾಗರಿಕರಾಗಿ, ಏಕೆಂದರೆ ಸುರಕ್ಷಿತ ನಾಗರಿಕರಿಂದಲೇ ನಿರ್ಮಾಣವಾಗುತ್ತದೆ ಬಲಿಷ್ಠ ಮತ್ತು ಆತ್ಮನಿರ್ಭರ ಭಾರತ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ರೈತ ಕೇವಲ ಅನ್ನದಾತ ಮಾತ್ರವಲ್ಲ, ಆತ ಭೂಮಿಯ ನಿಜವಾದ ರಕ್ಷಕ. ಮಣ್ಣನ್ನು ಹೇಗೆ ಚಿನ್ನವನ್ನಾಗಿ ಮಾಡಬೇಕೆಂಬುದನ್ನು ನಮ್ಮ ರೈತರಿಂದ ಕಲಿಯಬೇಕು. ಮತ್ತು ನಮ್ಮ ರೈತರಂತೂ ಸಂಪ್ರದಾಯ ಹಾಗೂ ತಂತ್ರಜ್ಞಾನ ಎರಡನ್ನೂ ಒಟ್ಟಿಗೆ ಮುಂದುವರಿಸುತ್ತಿದ್ದಾರೆ. ನಮ್ಮ ರೈತರು ಈಗ ಕೇವಲ ಉತ್ಪಾದನೆಯ ಬಗ್ಗೆ ಮಾತ್ರವಲ್ಲದೆ ಗುಣಮಟ್ಟ, ಮೌಲ್ಯವರ್ಧನೆ ಮತ್ತು ಹೊಸ ಹೊಸ ಮಾರುಕಟ್ಟೆಗಳ ಬಗ್ಗೆ ಕೂಡ ಗಮನ ಹರಿಸುತ್ತಿದ್ದಾರೆ. ಒಡಿಶಾದ ಹಿರೋತ್ ಪಟೇಲ್ ಎಂಬ ಯುವ ರೈತನ ಕತೆ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ಸುಮಾರು 8 ವರ್ಷಗಳ ಹಿಂದಿನವರೆಗೂ ಅವರು ತಮ್ಮ ತಂದೆ ಶಿವಶಂಕರ್ ಪಟೇಲ್ ಅವರೊಂದಿಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಭತ್ತದ ಕೃಷಿಯಲ್ಲಿ ತೊಡಗಿಕೊಂಡಿದ್ದರು. ಆದರೆ ಅವರು ಕೃಷಿಯನ್ನು ಹೊಸ ದೃಷ್ಟಿಕೋನದಿಂದ ನೋಡಲಾರಂಭಿಸಿದರು. ಅವರು ತಮ್ಮ ಹೊಲದಲ್ಲಿದ್ದ ಕೊಳದ ಮೇಲೆ ಬಲವಾದ ಜಾಲರಿಯ ರಚನೆಯನ್ನು ನಿರ್ಮಿಸಿದರು. ಅವರು ಅದರ ಮೇಲೆ ಬಳ್ಳಿ ತರಕಾರಿಗಳನ್ನು ಬೆಳೆದರು. ಕೊಳದ ಸುತ್ತಲೂ ಬಾಳೆಹಣ್ಣು, ಪೇರಲ ಮತ್ತು ತೆಂಗಿನ ಮರಗಳನ್ನು ನೆಟ್ಟರು ಮತ್ತು ಕೊಳದಲ್ಲಿ ಮೀನು ಸಾಕಾಣೆಯನ್ನು ಸಹ ಪ್ರಾರಂಭಿಸಿದರು. ಅಂದರೆ ಒಂದೇ ಸ್ಥಳದಲ್ಲಿ ಸಾಂಪ್ರದಾಯಿಕ ಕೃಷಿಯು ನಡೆಯಬೇಕು, ತರಕಾರಿಗಳು ಹಣ್ಣುಗಳನ್ನು ಬೆಳೆಯಬೇಕು ಮತ್ತು ಮೀನು ಸಾಕಾಣೆಯೂ ಆಗಬೇಕು. ಇದರಿಂದ ಭೂಮಿಯ ಉತ್ತಮ ಬಳಕೆಯೂ ಆದಂತಾಯಿತು, ನೀರಿನ ಉಳಿತಾಯವೂ ಆಯಿತು, ಹಾಗೆ ಹೆಚ್ಚುವರಿ ಆದಾಯದ ಗಳಿಕೆಗೂ ಕಾರಣವಾಯಿತು. ಇಂದು ಇವರ ಮಾದರಿ ಕೃಷಿಯನ್ನು ನೋಡಲು ದೂರ ದೂರದಿಂದ ರೈತರು ಬರುತ್ತಾರೆ. ಸ್ನೇಹಿತರೆ, ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿ ಒಂದು ಗ್ರಾಮವಿದೆ. ಅಲ್ಲಿ ಒಂದೇ ಹೊಲದಲ್ಲಿ 570 ವಿಧದ ಭತ್ತದ ತಳಿಯನ್ನು ಬೆಳೆಯಲಾಗುತ್ತಿದೆ. ಇದರಲ್ಲಿ
ಸ್ಥಳೀಯ ತಳಿಗಳೂ ಇವೆ, ಗಿಡಮೂಲಿಕೆ ಪ್ರಭೇದಗಳೂ ಇವೆ ಮತ್ತು ಇತರೆ ರಾಜ್ಯಗಳಿಂದ ತಂದ ತಳಿಗಳ ಜಾತಿಯೂ ಇವೆ. ಇದು ಕೇವಲ ಕೃಷಿಯಲ್ಲ, ಬೀಜಗಳ ಪರಂಪರೆಯನ್ನು ಸಂರಕ್ಷಿಸುವ ಬೃಹತ್ ಅಭಿಯಾನವೂ ಆಗಿದೆ. ನಮ್ಮ ರೈತರ ಕಠಿಣ ಪರಿಶ್ರಮದ ಫಲಿತಾಂಶ ಅಂಕಿ ಅಂಶಗಳಲ್ಲೂ ಗೋಚರವಾಗುತ್ತಿದೆ. ಭಾರತ ಇಂದು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಭತ್ತ ಉತ್ಪಾದಕ ರಾಷ್ಟ್ರವಾಗಿದೆ. 15 ಕೋಟಿ ಟನ್ಗಿಂತಲೂ ಅಧಿಕ ಭತ್ತದ ಉತ್ಪಾದನೆ ಎನ್ನುವುದು ಕಡಿಮೆ ಸಾಧನೆ ಏನಲ್ಲ. ನಾವು ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಿದ್ದೇವೆ ಮತ್ತು ವಿಶ್ವದ ಫುಡ್ ಬಾಸ್ಕೆಟ್ಗೆ ಕೂಡ ಕೊಡುಗೆ ನೀಡುತ್ತಿದ್ದೇವೆ. ಸ್ನೇಹಿತರೆ, ಈ ಕೃಷಿ ಉತ್ಪನ್ನಗಳು ವಿಮಾನಗಳ ಮೂಲಕ ಕೂಡ ಸುಲಭವಾಗಿ ವಿದೇಶಗಳಿಗೆ ತಲುಪುತ್ತಿವೆ. ಕರ್ನಾಟಕದ ನಂಜನಗೂಡಿನ ಬಾಳೆಹಣ್ಣು, ಮೈಸೂರಿನ ವಿಳ್ಳೆಯದೆಲೆ ಮತ್ತು ಇಂಡಿ ನಿಂಬೆಹಣ್ಣುಗಳನ್ನು ಮಾಲ್ಡೀವ್ಸ್ಗೆ ಕಳಿಸಲಾಗುತ್ತಿದೆ. ಈ ಉತ್ಪನ್ನ ತಮ್ಮ ರುಚಿ ಮತ್ತು ಗುಣಮಟ್ಟಕ್ಕಾಗಿ ಹೆಸರಾಗಿದ್ದು ಇವುಗಳಿಗೆ ಜಿಐ ಟ್ಯಾಗ್ ಕೂಡ ದೊರೆತಿದೆ. ಇಂದಿನ ರೈತರು ಗುಣಮಟ್ಟವನ್ನೂ ಬಯಸುತ್ತಾರೆ ಮತ್ತು ಪ್ರಮಾಣವೂ ಹೆಚ್ಚಾಗುತ್ತಿದೆ ಹಾಗೂ ತಮ್ಮ ಗುರುತನ್ನು ಸ್ಥಾಪಿಸುತ್ತಿದ್ದಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ವರ್ಷ ಇದೇ ಸಮಯದಲ್ಲಿ ನಡೆದ ಮಹಾ ಕುಂಭಮೇಳದ ಅದ್ಭುತ ಚಿತ್ರಗಳು ನಿಮಗೆ ಖಂಡಿತ ನೆನಪಿರಬಹುದು. ಸಂಗಮದ ದಡದಲ್ಲಿ ಉಕ್ಕಿ ಹರಿಯುತ್ತಿದ್ದ ಜನಸಾಗರ, ಅಪಾರ ನಂಬಿಕೆಯ ಹರಿವು ಮತ್ತು ಪವಿತ್ರ ಸ್ನಾನದ ಆ ಧನ್ಯತೆಯ ಕ್ಷಣದಲ್ಲಿ ಭಾರತ ತನ್ನ ಸನಾತನ ಚೈತನ್ಯದ ಸಾಕ್ಷಾತ್ಕಾರವಾದಂತೆ ಭಾಸವಾಯಿತು. ಸ್ನೇಹಿತರೆ, ಮಹಾ ಕುಂಭಮೇಳದ ಅದೇ ಹರಿವು, ಅದೇ ಮಾಘಮಾಸ, ಅದೇ ಭಕ್ತಿಯ ಧ್ವನಿ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುವಾಗ ಹೊಸ ಗುರುತನ್ನು ಪಡೆಯುತ್ತದೆ. ಸ್ನೇಹಿತರೆ, ಕೇರಳದ ಮಣ್ಣಿನಲ್ಲಿ ಭಾರತ್ಪುಂಜಾ ನದಿಯ ದಡದಲ್ಲಿರುವ ತಿರುನಾವಾಯದಲ್ಲಿ ಶತಮಾನಗಳಷ್ಟು ಹಳೆಯದಾದ ಒಂದು ಸಂಪ್ರದಾಯವಿದೆ. ಅದೇ ಮಾಮಂಗಂ. ಇದನ್ನು ಬಹಳ ಜನರು ಮಹಾಮಾಘ ಮಹೋತ್ಸವ ಅಥವಾ ಕೇರಳದ ಕುಂಭಮೇಳ ಅಂತಾನೂ ಕರೀತಾರೆ. ಮಾಘ ಮಾಸದಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಆ ಕ್ಷಣವನ್ನು ಜೀವನದ ಮರೆಯಲಾಗದ ನೆನಪಾಗಿಸಿಕೊಳ್ಳುವುದೇ ಈ ಹಬ್ಬದ ಜೀವಾಳ. ಕಾಲ ಕಳೆದಂತೆ ಈ ಸಂಪ್ರದಾಯ ಎಲ್ಲಿಯೋ ಮರೆಯಾಗಿ ಹೋಗಿತ್ತು. ಸುಮಾರು 250 ವರ್ಷಗಳ ಕಾಲ ಈ ಹಬ್ಬ ಮೊದಲಿನ ಹಾಗೆ ಅದ್ಧೂರಿಯಾಗಿ ನಡೆದೇ ಇರಲಿಲ್ಲ. ಆದರೆ ಇವತ್ತು ನಮ್ಮ ಪರಂಪರೆಯನ್ನು ಮತ್ತೆ ಗುರುತಿಸುತ್ತಿರುವ ನಮ್ಮ ದೇಶದಲ್ಲಿ ಇತಿಹಾಸ ಮತ್ತೆ ಹೊಸ ತಿರುವು ಪಡೆದುಕೊಂಡಿದೆ. ಈ ಬಾರಿ ಯಾವುದೇ ದೊಡ್ಡ ಪ್ರಚಾರ ಅಥವಾ ಘೋಷಣೆ ಇಲ್ಲದಿದ್ದರೂ ಕೇರಳ ಕುಂಭಮೇಳ ತುಂಬಾ ಯಶಸ್ವಿಯಾಗಿ ನಡೆಯಿತು. ಜನರು ಒಬ್ಬರಿಂದ ಒಬ್ಬರಿಗೆ ವಿಷಯ ತಿಳಿಸುತ್ತಾ ಹೋದರು. ಒಬ್ಬರ ಕಿವಿಯಿಂದ ಇನ್ನೊಬ್ಬರ ಕಿವಿಗೆ ಸುದ್ದಿ ಹರಡಿತು. ನೋಡುತ್ತಿದ್ದ ಹಾಗೆಯೇ ಭಕ್ತರೆಲ್ಲ ತಿರುನಾವಾಯಕ್ಕೆ ತಂಡೋಪತಂಡವಾಗಿ ಬರುವುದಕ್ಕೆ ಶುರು ಮಾಡಿದರು. ಸ್ನೇಹಿತರೆ, ಮಹಾಕುಂಭವಿರಲಿ ಅಥವಾ ಕೇರಳ ಕುಂಭವಿರಲಿ, ಇದು ಬರೀ ನದಿಯಲ್ಲಿ ಸ್ನಾನ ಮಾಡುವ ಹಬ್ಬ ಮಾತ್ರವಲ್ಲ. ಇದು ನಮ್ಮ ನೆನಪುಗಳನ್ನು ಬಡಿದೆಬ್ಬಿಸುವ ಹಬ್ಬ, ನಮ್ಮ ಸಂಸ್ಕೃತಿಯನ್ನು ಮತ್ತೊಮ್ಮೆ ಮೆಲುಕು ಹಾಕುವ ಒಂದು ಸುಂದರ ಸಂದರ್ಭ. ಉತ್ತರದಿಂದ ದಕ್ಷಿಣದವರೆಗೆ ನದಿಗಳು ಬೇರೆ ಬೇರೆ ಇರಬಹುದು, ಆ ನದಿ ದಡಗಳು ಬೇರೆ ಇರಬಹುದು, ಆದರೆ ಜನರ ನಂಬಿಕೆ ಮತ್ತು ಭಕ್ತಿಯ ಸೆಲೆ ಮಾತ್ರ ಒಂದೇ. ಇದನ್ನೇ ನಿಜವಾದ ಭಾರತ ಎನ್ನುವುದು. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಯಾರು ಸಮಾಜದ ಒಳಿತಿಗಾಗಿ ಕೆಲಸ ಮಾಡುತ್ತಾರೋ, ಯಾರು ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಜನರಿಗೆ ಮೊದಲ ಆದ್ಯತೆ ನೀಡುತ್ತಾರೋ ಅಂತಹವರು ಯಾವಾಗಲೂ ಜನರ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತಾರೆ. ಅಮ್ಮ ಜಯಲಲಿತಾ ಅವರು ಕೂಡ ಅಂತಹುದೇ ಒಬ್ಬ ಜನಪ್ರಿಯ ನಾಯಕಿಯಾಗಿದ್ದರು. ಫೆಬ್ರವರಿ 24 ಅವರ ಜನ್ಮದಿನದ ಸಂದರ್ಭ. ತಮಿಳುನಾಡಿನ ಜನರಿಗೆ ಅವರ ಮೇಲೆ ಎಷ್ಟೊಂದು ಗಾಢವಾದ ಪ್ರೀತಿ ಇತ್ತು ಎನ್ನುವುದನ್ನು ನಾನು ಆ ರಾಜ್ಯಕ್ಕೆ ಭೇಟಿ ನೀಡಿದಾಗಲೆಲ್ಲ ಇಂದಿಗೂ ನನಗೆ ಕಾಣಿಸುತ್ತದೆ. ಅಮ್ಮ ಜಯಲಲಿತಾ ಅವರ ಹೆಸರು ಎತ್ತಿದ್ರೆ ಸಾಕು, ತಮಿಳುನಾಡಿನ ಜನರ ಮುಖದಲ್ಲಿ ಒಂದು ರೀತಿಯ ಸಂಭ್ರಮ ಕಾಣುತ್ತದೆ. ಅದರಲ್ಲೂ ನಮ್ಮ ಮಹಿಳೆಯರಿಗಂತೂ ಅವರ ಮೇಲೆ ಒಂದು ವಿಶೇಷವಾದ ಒಲವು. ಏಕೆಂದರೆ ಅವರು ಅಧಿಕಾರದಲ್ಲಿದ್ದಾಗ ತಾಯಿ ತಂಗಿಯರಿಗಾಗಿ ಮತ್ತು ಹೆಣ್ಣು ಮಕ್ಕಳಿಗಾಗಿ
ತುಂಬಾ ಮೆಚ್ಚುವಂತಹ ಕೆಲಸಗಳನ್ನು ಮಾಡಿದ್ದರು. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಅವರು ತುಂಬಾ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದರು. ಅವರಲ್ಲಿ ದೇಶಭಕ್ತಿ ತುಂಬಿ ತುಳುಕುತ್ತಿತ್ತು. ಅದರ ಜೊತೆಗೆ ಭಾರತದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಅವರಿಗೆ ತುಂಬಾ ಹೆಮ್ಮೆ ಇತ್ತು. ಅಮ್ಮ ಜಯಲಲಿತಾ ಅವರ ಜೊತೆ ನಾನು ನಡೆಸಿದ ಪ್ರತಿಯೊಂದು ಭೇಟಿ ಮತ್ತು ಪ್ರತಿಯೊಂದು ಮಾತುಕತೆಗಳು ಇಂದಿಗೂ ನನ್ನ ಮನಸ್ಸಿನಲ್ಲಿ ಹಸಿರಾಗಿವೆ. 2002 ಮತ್ತು 2012ರಲ್ಲಿ ಗುಜರಾತ್ನಲ್ಲಿ ನಡೆದ ನನ್ನ 2 ಪ್ರಮಾಣ ವಚನ ಸ್ವೀಕಾರ ಸಮಾರಂಭಗಳಲ್ಲೂ ಅವರು ಭಾಗವಹಿಸಿದ್ದರು. ನಾವಿಬ್ಬರು ನಮ್ಮ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಉತ್ತಮ ಆಡಳಿತದ ಬಗ್ಗೆ ನಮ್ಮ ಮಧ್ಯೆ ಆಗಾಗ ಚರ್ಚೆಗಳು ನಡೀತಾ ಇದ್ದವು. ಅವರ ಯೋಚನೆಗಳು ತುಂಬಾ ಸ್ಪಷ್ಟವಾಗಿದ್ದವು ಮತ್ತು ವಿಚಾರಗಳು ಅಷ್ಟೇ ಪಕ್ವವಾಗಿದ್ದವು. ಇದೇ ಅವರ ದೊಡ್ಡ ವಿಶೇಷತೆಯಾಗಿತ್ತು. ಹಲವು ವರ್ಷಗಳ ಹಿಂದೆ ಅವರು ಪೊಂಗಲ್ ಹಬ್ಬದ ಪವಿತ್ರ ಸಮಯದಲ್ಲಿ ಚೆನ್ನೈನಲ್ಲಿ ಮಧ್ಯಾಹ್ನದ ಊಟಕ್ಕೆ ನನ್ನನ್ನು ಪ್ರೀತಿಯಿಂದ ಕರೆದಿದ್ದರು. ಸ್ನೇಹದಿಂದ ಕೂಡಿದ ಅವರ ಈ ನಡೆ ನನಗೆ ಯಾವತ್ತೂ ಮರೆಯುವುದಕ್ಕೆ ಆಗುವುದಿಲ್ಲ. ಅವರಿಗೆ ನಾನು ಮತ್ತೊಮ್ಮೆ ಗೌರವಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಜಯಲಲಿತಾ ಅವರ ಎನ್ನಿ ನೈವಜನಲಿಗಳ್ ಸಮುದಾಯத்திற்கு ಅವರ ಆಟ್ರಿಯ ಸೇವೆಯೆಂದ್ರೂ ನೆನ್ನೈವಿಲ್ ಇರುಕ್ಕುಂ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈಗ ನಾನು ನನ್ನ ಪ್ರೀತಿಯ ಮತ್ತು ಚುರುಕಾದ ಪುಟ್ಟ ಮಕ್ಕಳ ಜೊತೆ ಮಾತನಾಡುತ್ತೇನೆ. ಅದರಲ್ಲೂ ಈಗ ಪರೀಕ್ಷೆ ಬರೆಯುತ್ತಿರುವ ಮಕ್ಕಳ ಜೊತೆ ಮಾತುಕತೆ ನಡೆಸೋಣ. ಈ ತಿಂಗಳ ಆರಂಭದಲ್ಲಿ ನೀವು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮವನ್ನು ನೋಡಿರುತ್ತೀರಾ ಎಂದು ಅಂದುಕೊಳ್ಳುತ್ತೇನೆ. ಆದ್ದರಿಂದ ನಿಮಗೇನಾದರೂ ಕಲಿಯೋದಕ್ಕೆ ಸಿಕ್ಕಿರುತ್ತಲ್ವಾ? ಆದ್ರೂ ನಾನು ಕೇಳ್ತೀನಿ, ಓದಿನ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳ್ತಾ ಇಲ್ಲ ತಾನೆ? ನನ್ನ ಪ್ರೀತಿಯ ಮಕ್ಕಳೇ, ನೀವು ಎಕ್ಸಾಮ್ ವಾರಿಯರ್ಸ್. ನೀವೆಲ್ಲರೂ ಪೂರ್ತಿ ಮನಸ್ಸಿಟ್ಟು ಪರೀಕ್ಷೆಗೆ ತಯಾರಿ ಮಾಡಿರ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೋಡಿ, ಇಂತಹ ಸಮಯದಲ್ಲಿ ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಅನುಮಾನಗಳು ಬರೋದು ಸಹಜ. ಕೆಲವೊಮ್ಮೆ ಎಲ್ಲ ನೆನಪಿರುತ್ತೋ ಇಲ್ವೋ ಅಂತ ಅನಿಸುತ್ತೆ. ಇನ್ನು ಕೆಲವೊಮ್ಮೆ ಟೈಮ್ ಸಾಲಲ್ವೇನೋ ಅನ್ನೋ ಭಯ ಶುರುವಾಗುತ್ತೆ. ಇದು ಪ್ರತಿಯೊಬ್ಬರಿಗೂ ಆಗುವುದೇ. ನೀವು ಒಬ್ಬರೇ ಈ ರೀತಿ ಅನುಭವಿಸುತ್ತಿಲ್ಲ. ಒಂದು ವಿಷಯ ನೆನಪಿಡಿ, ನಿಮ್ಮ ಯೋಗ್ಯತೆ ಬರೀ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇಂದ ನಿರ್ಧಾರ ಆಗಲ್ಲ. ಹಾಗಾಗಿ ನಿಮ್ಮ ಮೇಲೆ ನಿಮಗೇ ನಂಬಿಕೆ ಇರಲಿ. ಓದಿರೋದನ್ನ ಶ್ರದ್ಧೆಯಿಂದ ಬರೆಯಿರಿ. ಒಂದೊಮ್ಮೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಬರೆದಿದ್ರೆ ಆ ಒಂದು ಪ್ರಶ್ನೆಯ ಬಗ್ಗೆನೇ ಯೋಚನೆ ಮಾಡಿ ಬೇಸರ ಮಾಡ್ಕೋಬೇಡಿ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ, ನಿಮ್ಮ ಪೋಷಕರು ಮತ್ತು ಶಿಕ್ಷಕರ ಜೊತೆ ಮಾತಾಡ್ತಾ ಇರಿ. ಅವರು ನಿಮ್ಮ ನಂಬರ್ ನೋಡಿ ಅಳೆಯಲ್ಲ, ಬದಲಾಗಿ ನಿಮ್ಮ ಪ್ರಯತ್ನ ಮತ್ತು ಪರಿಶ್ರಮವನ್ನು ನೋಡಿ ಸಂತೋಷ ಪಡ್ತಾರೆ. ನೀವು ಪರೀಕ್ಷೆಯಲ್ಲೂ ಗೆಲ್ತೀರಾ ಮತ್ತು ಜೀವನದಲ್ಲೂ ಹೊಸ ಎತ್ತರಕ್ಕೆ ಏರುತ್ತೀರಾ ಅನ್ನೋ ಪೂರ್ಣ ಭರವಸೆ ನನಗಿದೆ. ಸ್ನೇಹಿತರೆ, ಈ ದಿನಗಳಲ್ಲಿ ರಂಜಾನ್ ಮಾಸ ನಡೀತಿದೆ. ಈ ಪವಿತ್ರ ತಿಂಗಳ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೇನೆ. ಇನ್ನು ಕೆಲವೇ ದಿನಗಳಲ್ಲಿ ಹೋಳಿ ಹಬ್ಬ ಕೂಡ ಬರ್ತಿದೆ. ಅಂದ್ರೆ ಬಣ್ಣ, ಗುಲಾಲ್ ಮತ್ತು ನಗು, ಸಂತೋಷದ ಸಮಯ ಹತ್ರ ಬರ್ತಿದೆ ಅಂತಲೇ ಅರ್ಥ. ನೀವೆಲ್ಲರೂ ನಿಮ್ಮ ಕುಟುಂಬ ಮತ್ತು ಆತ್ಮೀಯರ ಜೊತೆ ಸಂಭ್ರಮದಿಂದ ಈ ಹಬ್ಬಗಳನ್ನು ಆಚರಿಸಿ. ಇದರ ಜೊತೆಗೆ ಕೆಲವು ಮಂತ್ರಗಳನ್ನು ಯಾವಾಗಲೂ ನೆನಪಿಡಿ. ಉದಾಹರಣೆಗೆ, ವೋಕಲ್ ಫಾರ್ ಲೋಕಲ್. ನಮ್ಮ ಹೋಳಿ ಹಬ್ಬದಲ್ಲಿ ಅಥವಾ ಬೇರೆ ಹಬ್ಬಗಳಲ್ಲಿ ವಿದೇಶಿ ವಸ್ತುಗಳು ತುಂಬಾ ಸೇರಿಕೊಂಡು ಬಿಟ್ಟಿವೆ. ಅವುಗಳನ್ನು ಹಬ್ಬಗಳಿಂದ ದೂರವಿಡಿ, ಹೋಳಿಯಿಂದಲೂ ದೂರ ಇಡಿ ಮತ್ತು ಸ್ವದೇಶಿ ವಸ್ತುಗಳನ್ನೇ ಬಳಸಿ. ನೀವು ಸ್ವದೇಶಿ ವಸ್ತುಗಳನ್ನು ಖರೀದಿಸಿದಾಗ ನಮ್ಮ ದೇಶವನ್ನು ಆತ್ಮನಿರ್ಭರ ಮಾಡುವ ಅಭಿಯಾನಕ್ಕೆ ಶಕ್ತಿ ತುಂಬಿದಂತಾಗುತ್ತದೆ. ಸ್ನೇಹಿತರೆ, ಪ್ರತಿ ತಿಂಗಳು ಮನ್ ಕಿ ಬಾತ್ ಕಾರ್ಯಕ್ರಮಕ್ಕಾಗಿ ನಿಮ್ಮಿಂದ ಸಾವಿರಾರು ಸಲಹೆಗಳು ಬರ್ತಾ ಇರುತ್ತವೆ.
ನೀವು ಕಳಿಸುವ ಸಂದೇಶಗಳಿಂದ ದೇಶದ ಮೂಲೆ ಮೂಲೆಯಲ್ಲಿರೋ ಅದ್ಭುತ ಪ್ರತಿಭೆಗಳ ಬಗ್ಗೆ ನಮಗೆ ತಿಳಿಯುತ್ತದೆ. ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಎನ್ನುವ ಎಷ್ಟೋ ಸ್ಫೂರ್ತಿದಾಯಕ ಕಥೆಗಳು ನಿಮ್ಮ ಮೂಲಕ ದೇಶದ ಜನರಿಗೆ ತಲುಪುತ್ತಿವೆ. ನಿಮ್ಮ ಈ ಪ್ರಯತ್ನ ಹೀಗೆ ಮುಂದುವರಿಯಲಿ. ನಿಮ್ಮ ಸಂದೇಶಗಳಿಗಾಗಿ ನಾನು ಕಾಯುತ್ತಾ ಇರುತ್ತೇನೆ. ಮತ್ತೊಮ್ಮೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಬರಲಿರೋ ಹಬ್ಬಗಳ ಹಾರ್ದಿಕ ಶುಭಾಶಯಗಳು. ತುಂಬಾ ಧನ್ಯವಾದಗಳು. ನಮಸ್ಕಾರ. के संदेशों का इंतजार रहेगा. मैं एक बार फिर आपको और आपके परिवार को आने वाले त्योहारों की अनेक अनेक शुभकामनाएं देता हूं. बहुत बहुत धन्यवाद. नमस्कार.